ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ DVG ವಾಯ್ಸ್ ರಾಧಿಕಾ. ಇವತ್ತು ನಮ್ಮ ಜೊತೆ MD ಇದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ. ಇವತ್ತಿನ ವಿಚಾರ ಏನಪ್ಪಾ ಅಂದರೆ ರಾಜಕಾರಣಿಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ತಿಳಿಸ್ತಾ ಹೋಗ್ತೀವಿ. ಸರ್, ಈ ರಾಜಕಾರಣಿ ಅಂದರೆ ಏನು, ರಾಜಕಾರಣಿ ಮಾಡುವ ಕೆಲಸಗಳು ಏನೇನು, ಬಟ್ ಅದರಿಂದ ಆಗ್ತಕ್ಕಂಥ ಉಪಯೋಗಗಳು ಏನೇನು, ಅದರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀರಾ ಸರ್? ಖಂಡಿತ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ DVG ವಾಯ್ಸ್ ಮುಖ್ಯಸ್ಥ ಕರಿಯಪ್ಪ. ಇವತ್ತು ಒಳ್ಳೆ ಗುಡ್ ಕಾನ್ಸೆಪ್ಟ್. ಯಾಕೆ ಅಂತ ಹೇಳಿದರೆ, ಇವತ್ತು ರಾಜಕೀಯ ಹೆಂಗೆ ಬಂತು, ಶಾಸಕಾಂಗ ಅಂದರೆ ಏನು, ಕಾರ್ಯಾಂಗ ಅಂದ್ರೆ ಏನು, ನ್ಯಾಯಾಂಗ ಅಂದ್ರೇನು ಜನಕ್ಕೆ ಗೊತ್ತಾಗ್ತಾ ಇಲ್ಲ. ಅದು ಗೊತ್ತಿರೋರು ಸಮಾಜ ಬದಲಾವಣೆ ಮಾಡಲ್ಲ, ಗೊತ್ತಿಲ್ಲದಿರೋರಿಗೆ ಪ್ರಶ್ನೆ ಮಾಡೋಕ್ಕೆ ಬರಲ್ಲ. ಇದು ನಮ್ಮ ದೇಶದ ವ್ಯವಸ್ಥೆ. ಹಾಗಾಗಿ ಈ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಜನರಿಗೆ ತಿಳಿಸೋದು, ಅವ್ರ ಮನಸ್ಸು ಮುಟ್ಟೋದಿದೆಯಲ್ಲ, ಬಹಳ ಉತ್ತಮವಾದ ಕೆಲಸ. ಈಗ ಶಾಸಕಾಂಗ ಮೀನ್ಸ್ ರಾಜಕೀಯ. ಈ ಶಾಸಕಾಂಗ ಅಂತಂದರೆ ನಿಮಗೆ ಗೊತ್ತಿದೆ, ಈ ರಾಜಕಾರಣಿಗಳು ಎಲ್ಲರೂ ಒಂದು ಕಡೆ ಸೇರ್ಕೊಳ್ತಾರೆ. MLAಗಳು ಮಾಡ್ತೀವಲ್ಲ ನಾವು, ಅವರು ಶಾಸಕಾಂಗದಲ್ಲಿರೋರು. MP ಮಾಡೋರು ಡೆಲ್ಲಿಯಲ್ಲಿ ಇರ್ತಾರೆ, ಸಂಸದರು. ಅದಕ್ಕೆ ಇವತ್ತು ನಾವು ಕರ್ನಾಟಕದ ವಿಚಾರ ತಗೊಂಡಿರೋದ್ರಿಂದ MLAಗಳ ಬಗ್ಗೆ ಮಾತಾಡೋಣ. ಹೌದ್ರಾ? ಈಗ ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥ MLA ಅವ್ರ ಬಗ್ಗೆ ಮಾತಾಡೋಣ, ಸರಿನಾ? ಇವತ್ತು ಕರ್ನಾಟಕದಲ್ಲಿರ್ತಕ್ಕಂಥ ಜನರು ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು, ಒಂದು ಸತ್ಯ ವಿಚಾರವನ್ನು ನಿಮ್ಮೆದುರಿಗೆ ಬಿಚ್ಚಿಡುವಂಥ ಪ್ರಯತ್ನವನ್ನು ಈ DVG ವಾಯ್ಸ್ ಕಡೆಯಿಂದ ತಿಳಿಸುತ್ತೆ. ಓಕೆನಾ? ರಾಜಕೀಯ ಅಂದರೆ ಏನು ಅಂತ ನೀವು ಕೇಳಿದ್ದು. ರಾಜಕೀಯ ಅಂತ ಹೇಳಿದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ, ನೀವು 4 ಜನಕ್ಕೆ ಸಹಾಯವಾಗಿ ಕೆಲಸ ಮಾಡುವುದು ರಾಜಕೀಯ ಅಂತ. ನಿಮಗೆ ಇಂತಿಷ್ಟು ಸಂಬಳ ಅಂತ ಕೊಡ್ತಾರೆ. ಇವಾಗ ಬಿಡಿ, ಇವಾಗ ಅದು ಸ್ಟ್ಯಾಂಡರ್ಡ್. ಈಗ ಗೌರವಧನ ಅಂತ ಹೇಳ್ತಾರೆ. 40,000 50,000 ತಿಂಗಳಿಗೆ ಸಂಬಳ ಇತ್ತು ಅವರಿಗೆ ಮೊದಲು. ಈಗ 3 ಲಕ್ಷ ರೂಪಾಯಿ ಒಬ್ಬ MLA ಸಂಬಳ, 3 ಲಕ್ಷ ತಿಂಗಳಿಗೆ. ಮತ್ತೆ ಸಪ್ರೇಟು ಆಫೀಸ್ ಖರ್ಚು, ಅವ್ರ ಕಾಪಿ ಟೀದು, ಅವ್ರ ಜೊತೆಗೆ ಅಡ್ಡಾಡ್ತಕ್ಕಂಥ PAಗಳದ್ದು, ಅವ್ರ ಬೆಂಬಲಿಗರದು ಅಷ್ಟು ದುಡ್ಡನ್ನು ಸರ್ಕಾರ ಭರಿಸುತ್ತೆ. ಇವ್ರು ಫಾರಿನ್ ಟ್ರಿಪ್ ಹೋಗಬೇಕು ಅನ್ನೋದು ಇವ್ರು ಒಬ್ಬರೇ ಹೋಗಂಗಿಲ್ಲ, ಇಡೀ ಎಂಟರ್ ಫ್ಯಾಮಿಲಿಗೆ ಉಚಿತ ಇರುತ್ತೆ. ಅವ್ರ ಎಂಟರ್ ಫ್ಯಾಮಿಲಿ ಮತ್ತು ಹಾಸ್ಪಿಟ್ಲ್ ಖರ್ಚು, ಕರೆಂಟ್ ಬಿಲ್ಲು, ಮಳಿಗೆ, ಅವು ಇವು ಬಾಡಿಗೆ ಎಲ್ಲ ಕೊಡುತ್ತೆ. ಪ್ರತಿಯೊಂದು ಕೊಡುತ್ತೆ. ಯಾವುದರಲ್ಲಿ? ರಾಜಕೀಯದಲ್ಲಿ. MLAಗಳಿಗೆ ಯಾರು ಕೊಡ್ತಾರೆ? ಸರ್ಕಾರ ಕೊಡುತ್ತೆ. ಸರ್ಕಾರ ಅಂದರೆ ಯಾರು? ಜನರು. ಜನರ ಕೆಲಸ ಮಾಡೋದಕ್ಕೆ ರಾಜಕಾರಣಿ ಬಂದಾದ ಮೇಲೆ ಜನರು ಯಾಕೆ ರಾಜಕಾರಣಿಗಳು ಹುಡ್ಕೊಂಡು ಹೋಗ್ಬೇಕು? ಈಗ ಉದಾಹರಣೆ ಇನ್ನೂ ಚೆನ್ನಾಗಿ ಅವ್ರಿಗೆ ಜನರಿಗೆ ತಿಳಿಸೋಣ. ನಾನು ನಿನ್ನ ಮನೆಗೆ ಕೆಲಸಕ್ಕೆ ಬರ್ತೀನಿ, ಕೂಲಿ ಬರ್ತೀನಿ. ನೀವು ಸಾಹುಕಾರರು, ಹಳ್ಳಿ ಸೈಡ್ನಾಗ ಹೇಳ್ತಾರಲ್ಲ, ಸಾಹುಕಾರರು ನನಗೆ ಸಂಬಳ ಕೊಡ್ತೀರಾ. ನಾನು ಬಂದ್ಬಿಟ್ಟು ನಿನಗೆ ಕೆಲಸ ಹೇಳ್ತೀನೋ, ನೀವು ನನಗೆ ಕೆಲಸ ಹೇಳ್ತೀರೋ? ನಾವು ನಿಮಗೆ ಕೆಲಸ ಹೇಳ್ತೀವಿ. ನೀವು ಸಾಹುಕಾರ ತಾನೆ, ನಮಗೆ ಕೆಲಸ ಹೇಳ್ತಿರ್ತಾನೆ, ನಾವು ಮಾಡ್ಬೇಕು ತಾನೆ. ಇವತ್ತೇನಾಗ್ತಾ ಇದೆ, ಮತ್ತು ನಾವು ಇಲ್ಲಿ ಇವ್ರಿಗೆ ಲಕ್ಷಗಟ್ಟಲೆ ಸಂಬಳ ಕೊಟ್ಬಿಟ್ಟು ಅವ್ರ ಮನೆ ಬಾಗಿಲು ಹೋಗಿ ಕಾಯೋಂಥ ಪರಿಸ್ಥಿತಿ ಬಂದಿದೆ ಅಂತ ಹೇಳಿದರೆ, ಇಲ್ಲಿ ರಾಜಕಾರಣಿಗಳ ತಪ್ಪು ಅಥವಾ ಜನರು ತಪ್ಪು? ರಾಜಕಾರಣಿಗಳು ತಪ್ಪು. ರಾಜಕಾರಣಿಗಳಂತೂ ಬದಲಾವಣೆ ಆಗಲ್ಲ. ಯಾಕೆ ಬದಲಾವಣೆ ಆಗಲ್ಲ ಹೇಳಿ? ಅವರು ಚೆನ್ನಾಗಿ ಬರ್ತಾ ಇದೆ, ಹಂಗಾಗಿ ಬದಲಾವಣೆ ಆಗಲ್ಲ. ಇನ್ನು ಹಿಂಗೆ ಇದ್ರೆ ಚೆನ್ನಾಗಿ ಬರ್ಲಿಕ್ಕೆ ಏನು ಮಾಡಿರ್ತಾರ ಅವರು? ಏನು ಮಾಡಿರಲ್ಲ. ಸುಮ್ಮನೆ ಬಂದು ನಿಮ್ಮೂರ ಓಟ್ ಹಾಕ್ರಿ ಅಂದ್ರೆ ಓಟ್ ಹಾಕ್ಬಿಡ್ತಾರ? ಅದೇ ಸರ್, ಓಟ್ ಹಾಕ್ಲಿಕ್ಕೆ ಮುಂಚೆ ಅದ್ ಮಾಡ್ತೀವಿ, ಇದು ಮಾಡ್ತೀವಿ, ರೋಡ್ ಮಾಡ್ಕೊಡ್ತಾರೆ, ಆಶ್ವಾಸನೆ ಕೊಟ್ಟು ಆಯ್ತು, ಅವ್ರು ಆಶ್ವಾಸನೆ ಕೊಡ್ತಾರೆ. ನೀವು ನಂಬರ್ ಎಂತವ್ರು? ಓಟ್ ಬಿದ್ಮೇಲೆ ಅವ್ರಿಗೆ ಅವಶ್ಯಕತೆ ಮುಗ್ದ. ಓಟ್ ಹಾಕೋದಕ್ಕಿಂತ ಮುಂಚೆ ಏನ್ ಕೊಟ್ಟಿರ್ತಾರ ಅವರು? ಮುಗ್ಧ ಜನರ ಉಪಯೋಗಿಸ್ಕೊಳ್ಳೋದು ಹೆಂಗಂತ ರಾಜಕಾರಣಿಗೆ ಚೆನ್ನಾಗೇ ಗೊತ್ತಿರುತ್ತೆ. ಮುಗ್ಧ ಜನರು ಅನ್ನೋದಕ್ಕಿಂತಲೂ ಇನ್ನೊಂದು ಸತ್ಯ ಹೇಳ್ಬೇಕು ನಾವು. ಯಾಕೆ ಗೊತ್ತಾ? ಮೀಡಿಯಾದವರು ಅಂತ ಹೇಳಿದ್ರೆ ಸತ್ಯ ಹೇಳ್ಬೇಕು. ಏನು ಹೆಣ್ಣು ಎಂಡ ಕಂಡ ಅಂತ ಹೇಳ್ತಾರಲ್ಲ, ಈ ರಾಜಕಾರಣಿಗಳು ಈ ಕಂಡ ಹಂಚ್ತಾರೆ. ಮೊದಲು ಹೆಣ್ಣು ಬಿಟ್ಬಿಡಿ ಪಾಪ, ಹೆಣ್ಣನ್ನು ನಾವು ಇಲ್ಲಿ ತಗೊಳ್ಳೋದು ಬೇಡ. ರಾಜಕೀಯದಲ್ಲಿ ಹೆಣ್ಣೇ ಬೇಡ. ಯಾಕೆಂದರೆ ಮೊದಲು ಬಾಬಾ ಸಾಹೇಬ್ ಅಂಬೇಡ್ಕರ್ ಇಷ್ಟು ಪರ್ಸೆಂಟೇಜ್ ಮಹಿಳೆಯರಿಗೆ ಕೊಡ್ರಿ ಅಂತಂದು ಅವಾಗಲೇ ಹೋರಾಟ ಮಾಡಿದರು. ಈಗ ಬಂದಿದೆ
33% ಇದೆ ಮಹಿಳೆಯರಿಗೆ. ಆದರೂ ಯಾರು ಮಹಿಳೆಯರನ್ನ ಮುಂದೆ ಬರೋಕ್ಕೆ ಬಿಡ್ತಿಲ್ಲ. ಅಕಸ್ಮಾತ್ರು ನೀವೇ ನಮ್ಮ ಮನೆಯವರಾಗಿದ್ರು, ನಿಮಗೆ ಗೆಲ್ಸಿದ್ರು ನಿಮ್ಮನ್ನು ನಾವು ಫೀಲ್ಡಿಗೆ ಕರ್ಕೊಂಬರಲ್ಲ, ನಿಮ್ಮ ಕೆಲಸ ನಾವೇ ಮಾಡ್ತೀವಿ. ಅಂದರೆ ಇವತ್ತಿನ ರಾಜಕೀಯ ವ್ಯವಸ್ಥೆ ಹಂಗಿದೆ. ಹೌದು ಹೆಣ್ಮಕ್ಳು ಮುಂದೆ ಬರೋಂಗೇ ಇಲ್ಲ. ಇವತ್ತಿನ ಗಂಡು ಅಷ್ಟು ತುಳಿತಾ ಇದೆ ಹೆಣ್ಮಕ್ಳನ್ನ. ಈ ರೀಸೆಂಟಾಗಿ ಮೊನ್ನೆ ಇದರಲ್ಲಿ ನೋಡಿದ್ರಲ್ಲ ನೀವು, ಮಲೆಬೆನ್ನೂರು ಕೇಸಲ್ಲಿ ಏನಾಗಿದೆ ಅಂತ. ನಮ್ಮ ಮೇಲೆಲ್ಲ ಅಟ್ಯಾಕ್ ಆಯಿತು. ಮಲೆಬೆನ್ನೂರು ಕೇಸಲ್ಲಿ ನಮ್ಮ ಮೇಲೆಲ್ಲ ಅಟ್ಯಾಕ್ ಆಯಿತು. ಆ್ಯಕ್ಚುಲಿ ಅವರೆಲ್ಲ ಪುರಸಭೆಯ ಮೆಂಬರು, ಅವ್ರ ಹೆಂಡ್ತಿ ಮೆಂಬರ್ ಅಂತ ನನಗೂ ಗೊತ್ತಿರಲಿಲ್ಲ. ಇವತ್ತು ಅವ್ರ ಮೇಲೆ ಕೇಸ್ ಮಾಡಿ ಬಂದಿದ್ದೀನಿ, ಅದು ಬೇರೆ ವಿಚಾರ. ಯಾಕೆಂದರೆ ಕಾರ್ಪೊರೇಟರ್ ಆಗಿರಲಿ, ಅಟ್ಲೀಸ್ಟ್ ಒಬ್ಬ ಗ್ರಾಮ ಪಂಚಾಯಿತಿಯ ಮೆಂಬರಿಗೆ ಎಷ್ಟು ಪವರ್ ಇರುತ್ತೆ, ಪ್ರಧಾನಿಗೂ ಅಷ್ಟೇ ಪವರ್ ಇರುತ್ತೆ. ಆ ಪ್ರಧಾನಿಗಿರೋ ಪವರ್ ಗ್ರಾಮ ಪಂಚಾಯತಿ ಮೆಂಬರಿಗಿರುತ್ತೆ. ಬಟ್ ಇವು ಗೊತ್ತಿಲ್ಲ ದಡ್ಡ ಮುಂಡೆವಕ್ಕೆ. ಹಂಗಂತ ಅಷ್ಟು ದಡ್ಡ ಮುಂಡೆವಲ್ಲ, ಕೆಲವ್ರಿಗೆ ಗೊತ್ತಿಲ್ಲರಿದ್ದಾರೆ.